ಈ ಅವಿಮಿ ಅವರ ಹೇರ್ ಗ್ರೋತ್ ಸೀರಮ್ ಒಂದು ಸ್ಕ್ಯಾಮ. ನಿಜ ಹೇಳ್ಬೇಕು ಅಂದ್ರೆ ಡಾಕ್ಟರ್ ಆಗಿ ನನ್ಗೆ ಆ ಡೌಟ್ ಬಂತು. ನಾನ್ ಯೂಶ್ವಲಿ ಈ ಹೇರ್ ಗ್ರೋತ್ ಸೀರಮ್ಸ್ ನ ನಂಬೋದಿಲ್ಲ. ದೊಡ್ಡದಾಗಿ ನಂಬಿಕೆ ಹುಟ್ಟಿಸ್ತಾರೆ, ಆದ್ರೆ ಝೀರೋ ಪ್ರೂಫ್. ಆದ್ರೆ ಈ ಅವಿಮಿ ಅವರ ಹೇರ್ ಗ್ರೋತ್ ಸೀರಮ್ ನನ್ನ ಹುಬ್ಬೇರ್ಸೋ ಹಾಗೆ ಮಾಡ್ತು. ನಾನು ಇದ್ರಲ್ಲಿರೋ ಫಾರ್ಮುಲಾನ ಚೆಕ್ ಮಾಡಿದಾಗ ನನ್ನನ್ನ ಹಿಡಿದಿಟ್ಕೊಂಡ ವಿಷಯ ನ್ಯಾನ್ಸೈಲ್. ಈ ನ್ಯಾನ್ಸೈಲ್ ಅನ್ನೋ ಮಾಲಿಕ್ಯೂಲ್ ನಮ್ಮ ಇಂಡಿಯನ್ ಸ್ಕಿನ್ ಮೇಲೆ ಕ್ಲಿನಿಕಲಿ ಟೆಸ್ಟ್ ಮಾಡಲಾಗಿದೆ. ನಿಮ್ಮ ಕೂದಲಿನ ರೂಟ್ಸ್ ಅನ್ನ ಚಿಕ್ಕ ಗಿಡಗಳು ಅಂತ ಅನ್ಕೊಳ್ಳಿ. ಬೇರಿಗೆ ಒಳ್ಳೆ ಆಹಾರ ಸಿಕ್ಕಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ, ಇಲ್ಲವಾದ್ರೆ ಗಿಡ ಮುದುರಿ ಹೋಗುತ್ತೆ. ಈ ನ್ಯಾನ್ಸೈಲ್ ನ ಗಿಡಕ್ಕೆ ಹಾಕೋ ಒಳ್ಳೆ ಆಹಾರ ಅಂತ ಅನ್ಕೊಳ್ಳಿ. ಸೊ ಇದರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ, ಅಂದ್ರೆ ನಿಮ್ಮ ಕೂದಲು ಉದುರೋದು ಕಮ್ಮಿ ಆಗುತ್ತೆ, ಜೊತೆಗೆ ನಿಮ್ಮ ಸ್ಕಾಲ್ಪ್ ಕೂಡ ಹೆಲ್ತಿ ಆಗುತ್ತೆ. ಇದನ್ನು ಉಪಯೋಗಿಸಿದ ಒಬ್ರು ಪೇಷಂಟ್ ಹತ್ರ ನಾನ್ ಕೇಳಿದಾಗ ಅವ್ರು ಹೇಳಿದ್ರು, ಅವರ ಸ್ಟೇಜ್ 3 ಥಿನ್ನಿಂಗ್ ಇರೋ ಸ್ಕಾಲ್ಪ್ ಅಲ್ಲಿ ಕೂಡ ಬೇಬಿ ಹೇರ್ಸ್ ಬರ್ತಾ ಇದೆ ಅಂತ. ಅದು ಕೂಡ ಯಾವುದೇ ರೀತಿ ಇರಿಟೇಷನ್ ಇಲ್ಲದೆ, ಜೊತೆಗೆ ಅನ್ಟಂಟ್ ಫೀಲಿಂಗ್ ಇಲ್ಲದೆ. ಇವರ ಕ್ಲಿನಿಕಲ್ ಸ್ಟಡಿ ನೋಡಿದ್ರೆ ಅದು ನಡೆಯೋದು ಗವರ್ಮೆಂಟ್ ಆಫ್ ಇಂಡಿಯಾ ರೆಕಗ್ನೈಸ್ಡ್ CCFT ಲ್ಯಾಬ್ ನಲ್ಲಿ. 80 ರೇಷಿಯೋ ಅಂತ ಒಂದು ಮೆಷರ್ ಇದೆ. ಹೆಲ್ದಿ ಹೇರ್ ನಲ್ಲಿ ಈ ರೇಷಿಯೋ 8ಕ್ಕಿಂತ ಮೇಲೆ ಇರಬೇಕು. ಕ್ಲಿನಿಕಲ್ ಸ್ಟಡಿ ಮಾಡಿರೋ ಪೇಷಂಟ್ಸ್ ನಲ್ಲಿ ಶುರುವಿನಲ್ಲಿ ಈ 80 ರೇಷಿಯೋ ಇವರಲ್ಲಿ 3.92 ಇತ್ತು. ಈ ಪ್ರಾಡಕ್ಟ್ ನ ಶುರು ಮಾಡಿರೋ ಕೇವಲ 84 ದಿವಸದಲ್ಲಿ ಈ ರೇಷಿಯೋ 8.53 ಆಯ್ತು. ಇದೇ ಲ್ಯಾಬ್ ನಲ್ಲಿ 5% ಮಿನಾಕ್ಸಿಡಿಲ್ ಹಾಗೆ ನ್ಯಾನ್ಸೈಲ್ ನ ಕಂಪೇರ್ ಮಾಡಿದಾಗ VEGF, ವ್ಯಾಸ್ಕ್ಯುಲರ್ ಎಂಡೋಥೆಲಿಯಲ್ ಗ್ರೋತ್ ಫ್ಯಾಕ್ಟರ್, ಇದು ಹೇರ್ ಗ್ರೋತ್ ಗೆ ತುಂಬಾ ಇಂಪಾರ್ಟೆಂಟ್. ಅದರ ರೇಷಿಯೋ 5% ಮಿನಾಕ್ಸಿಡಿಲ್ ಅಲ್ಲಿ ಈ VEGF ಸ್ಕೋರ್ 4.32, ಅದೇ ನ್ಯಾನ್ಸೈಲ್ ನಲ್ಲಿ 6.9. ಸೇಮ್ ಲ್ಯಾಬ್, ಸೇಮ್ ಟೆಸ್ಟ್, ಬಟ್ ಡಿಫ್ರೆಂಟ್ ರಿಸಲ್ಟ್ಸ್. ಈ ರೀತಿಯಾಗಿ ಯಾವುದೇ ಡಿಪೆಂಡೆನ್ಸಿ ಇಲ್ಲ. ಆವಾಗ ನನ್ಗೆ ಅನ್ಸ್ತು, ಇದೊಂದು ಹೈಪ್ ಅಲ್ಲ, ಮಾಡರ್ನ್ ಸೈನ್ಸ್ ಹಾಗೆ ಆಯುರ್ವೇದ ಒಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಂತ. ಕ್ಲಿನಿಕಲ್ ಟೆಸ್ಟಿಂಗ್ ಹಾಗೆ ಕೆಲವು ಜನರ ಅನುಭವನೇ ಇದಕ್ಕೆ ಸಾಕ್ಷಿ. ಈಗ ಯಾರಾದ್ರೂ ನನ್ಗೆ ಕೇಳಿದ್ರೆ ಅವಿಮಿ ಒಂದು ಸ್ಕ್ಯಾಮ? ಖಂಡಿತವಾಗ್ಲೂ ಇಲ್ಲ. ಇದನ್ನ ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡಿದ್ರೆ ನಿಮ್ಮ ಸ್ಕ್ಯಾಲ್ಪ್ ಹೆಲ್ದಿ ಆಗುತ್ತೆ, ಜೊತೆಗೆ ನಿಮ್ಮ ಕೂದಲು ಸ್ಟ್ರಾಂಗ್ ಆಗುತ್ತೆ.